ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಇರೋದು ಟೈಮ್ ಲೈನಲ್ಲಿ ಆ್ಯಡ್ ಮಾಡಿದ ಕ್ಲಿಪ್ಪನ್ನು ಹೇಗೆ ರೀಅರೇಂಜ್ ಮಾಡಬಹುದು ಎಂದಾಗಿರುತ್ತೆ. ಇಲ್ಲಿ ನೋಡೋದಾದರೆ ಇಲ್ಲಿ ನಮಗೆ 3 ಫೂಟೇಜಸ್ ಕಾಣುತ್ತೆ. ಇಲ್ಲಿ ಕಾಣುವ ಫೂಟೇಜ್ ಆಗಿರುತ್ತೆ. ಇಲ್ಲಿ ನಮಗೆ ಮೇಲಿರುವ ಒಂದು ಟೈಮ್ ಲೈನ್ ಅನ್ನೋ ಒಂದು ಆಪ್ಷನ್ ಇವೆ ಮೇಲ್ಗಡೆ ಕೂಡ. ಇದರಲ್ಲಿ ಕೂಡ ನಮಗೆ ಇದೇ ಫೂಟೇಜ್ ಕಾಣುತ್ತೆ. ಬಟ್ ಇದರ ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ನಮಗೆ ತಮ್ನೇಲ್ ಕಾಣ್ಬೋದು, ಆ ಒಂದು ಫೂಟೇಜ್ ನಮಗೆ ಕಾಣುತ್ತೆ. ಬಟ್ ಇದರಲ್ಲಿ ಅಂದರೆ ನಮಗೆ ಆ ಒಂದು ಫೂಟೇಜ್ ಕಾಣಲಿಕ್ಕೆ ಆಗಲ್ಲ. ಹಾಗಾಗಿ ಇದು ನಮಗೆ ಬೇಗ ನಮಗೆ ಗೊತ್ತಾಗಲ್ಲ ಯಾವ ಫೂಟೇಜ್ ಅಂತ. ಇದು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈಗ ಏನಂದ್ರೆ ಇದರಲ್ಲಿ ಈಗ ತುಂಬಾ ಫೂಟೇಜ್ಗಳಿವೆ. ಆ ಫೂಟೇಜ್ ನಮಗೆ ಯಾವುದಂತೂ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ ಇವೆ. ಏನಂದ್ರೆ ಇದಕ್ಕೆ ನಮಗೆ ಬೇಕಾದ ಕಲರ್ ಕೊಡ್ಬೋದು. ಒಂದೊಂದು ಫೂಟೇಜ್ಗೆ ನಮಗೆ ಬೇಕಾದ ಕಲರ್ ನಮಗೆ ಕೊಡ್ಬೋದು. ಹೇಗೆಂದರೆ ಈ ಒಂದು ಫೂಟೇಜ್ನ ಮೇಲ್ಗಡೆ ಮೌಸ್ ಪಾಯಿಂಟ್ ಇಟ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡೋಣ. ನಂತರ ಮೇಲ್ಗಡೆ ನೋಡುವಾಗ ಇದರಲ್ಲಿ ತುಂಬ ಆಪ್ಷನ್ ನಮಗೆ ಕೊಟ್ಟಿದ್ದಾರೆ. ಕಟ್ ಆಗಿರಲಿ, ಕಾಪಿ ಆಗಿರಲಿ, ಚೇಂಜ್ ಸ್ಪೀಡ್ ಆಗಿರಲಿ, ಈ ಥರ ತುಂಬ ಆಪ್ಷನ್ಗಳಿವೆ. ಇದರಲ್ಲಿ ಕ್ಲಿಪ್ ಕಲರ್ ಎಂದು ಒಂದು ಆಪ್ಷನ್ ನಮಗೆ ಕಾಣ್ಬೋದು. ಈಗ ಒಂದು ಕಲರ್ ಎನ್ನುವುದು ಬ್ಲೂ ಕಲರ್. ಎಲ್ಲ ಫೂಟೇಜಿನ ಕಲರ್ ಆಗಿರುತ್ತೆ ಬ್ಲೂ ಕಲರ್. ನಾನು ಬ್ಲೂ ಕಲರ್ ಚೇಂಜ್ ಮಾಡಿ ಆರೆಂಜ್ ಕಲರ್ ಹೊಡ್ತೇನೆ. ಈಗ ನೋಡೋದಾದರೆ ಈ ಒಂದು ಕ್ಲಿಪ್ಪಿನ ಕಲರ್ ಆರೆಂಜ್ ಆಗಿದೆ. ಮೇಲ್ಗಡೆ ಕೂಡ ನಮಗೆ ಕಾಣ್ಬೋದು. ಅದೇ ಥರ ಎಲ್ಲ ಕ್ಲಿಪ್ಪಿಗೆ ನಾನು ಕಲರ್ ಚೇಂಜ್ ಮಾಡ್ತೇನೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕಲರ್ ಕ್ಲಿಪ್, ನಂತರ ಇಲ್ಲಿ ಪರ್ಪಲ್ ಕೊಡ್ತೇನೆ. ಅದೇ ಥರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕ್ಲಿಪ್ ಕಲರ್, ಇದರಲ್ಲಿ ನಾನು ಬ್ರೌನ್ ಕಲರ್ ಕೊಡ್ತೇನೆ. ಈಗ ನೋಡೋದಾದರೆ 3 ಫೂಟೇಜ್ಗೆ 3 ಕಲರ್ ಕೊಟ್ಟಿದೆ. ಈಗ ನಮಗೆ ಬೇಕಾದ ಫೂಟೇಜ್ಗೆ ಬೇಕಾದ ಕಲರ್ ಕೊಡ್ಬೋದು. ಆಗ ನಮಗೆ ಗೊತ್ತಾಗುತ್ತೆ ಇದು ಯಾವ ಫೂಟೇಜ್ ಅಂತ. ಈಗ ನಾವು ಇದನ್ನು ಹೇಗೆ ರೀಅರೇಂಜ್ ಮಾಡ್ಬೋದು ಎಂದು ನೋಡೋಣ. ರೀಅರೇಂಜ್ ಮಾಡಲಿಕ್ಕೆ ಈಸಿ. ಏನಂದರೆ ಈ ಒಂದು ಫೂಟೇಜ್ ನನಗೆ ಏನಾಗಬೇಕಂದ್ರೆ ಈ ಒಂದು ಸೆಕೆಂಡ್ ಫೂಟೇಜ್ ಆಗಿ ನನಗೆ ಇರಬೇಕು. ಸೊ ಇದನ್ನು ಗ್ರ್ಯಾಬ್ ಮಾಡಿ ನನಗೆ ಏನು ಮಾಡ್ಬೋದು, ಈ ಒಂದು ಕ್ಲಿಪ್ನ ಕಟ್ಗೆ ತಗೊಂಡು ಬಂದು ಇಡ್ಬೋದು. ಈಗ ನೋಡೋದಾದರೆ ಈ ಒಂದು ಫೂಟೇಜ್ ಅನ್ನೋದು 2ನೇ ಫೂಟೇಜ್ ಆಗಿ ನಮಗೆ ಸಿಕ್ಕಿದೆ. ಅದೇ ಥರ ಫಸ್ಟಲ್ಲಿರುವ ಫೂಟೇಜ್ ಡ್ರ್ಯಾಗ್ ಮಾಡಿ ನಮಗೆ ಲಾಸ್ಟ್ ಪೋರ್ಷನ್ಗೆ ಬರಬೇಕು. ಫಸ್ಟ್ ಪೋರ್ಷನ್ ಅಂದರೆ ಈ ಒಂದು ಫೂಟೇಜ್ ಆಗಬೇಕು. 2ನೇ ಪೋರ್ಷನ್ ಈ ಒಂದು ಫೂಟೇಜ್, 3ನೇ ಪೋರ್ಷನ್ ಆಗಿ ಈ ಒಂದು ಫೂಟೇಜ್ ನನಗೆ ಸಿಗ್ಬೋದು. ನಮಗೆ ಇಲ್ಲಿ ಕೂಡ ನಮಗೆ ಅರೇಂಜ್ ಮಾಡ್ಬೋದು. ಅಲ್ಲಾಂದರೆ ಈ ಒಂದು ಕಾಣುವ ಟೈಮ್ ಲೈನಲ್ಲಿ ಕೂಡ ನಮಗೆ ಅರೇಂಜ್ ಮಾಡ್ಕೋಬೋದು. ಇದನ್ನು ಗ್ರ್ಯಾಬ್ ಮಾಡಿ ಈ ಒಂದು ಫೂಟೇಜನ್ನು ಗ್ರ್ಯಾಬ್ ಮಾಡಿ ಎಂಡಿಗೆ ತಗೊಂಡು ಬಂದು ಇಟ್ಟರಾಯಿತು. ನಮಗೆ ಬೇಕಾದ ಫೂಟೇಜ್ ಬೇಕಾದ ಕಡೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಡ್ಬೋದು. ಹೀಗೆ ನಮಗೆ ಸಿಂಪಲಾಗಿ ರೀಅರೇಂಜ್ ಮಾಡ್ಕೋಬೋದು.